ಏನು ಅರ್ಜೆಂಟಾಗಿ ಮೀಟ್ ಮಾಡಕ್ಕೆ ಬಾ ಅಂತ ಹೇಳ್ದೆ. ಏನಾದರೂ ಎಮರ್ಜೆನ್ಸಿನಾ? ಒಬ್ಬರಿಂದ ಇನ್ನೊಬ್ರು ಸಾಯೋಷ್ಟೇ ಎಮರ್ಜೆನ್ಸಿ. ಏನು ಹೇಳ್ತಿದ್ಯಾ? ಇನ್ನೇನು ಹೇಳ್ಬೇಕು? ನನ್ನ ಹತ್ರ ಬಂದ್ರೆ ದೂರ ಹೋಗ್ತೀಯ, ನಾನು ಬರೋದನ್ನ ನೋಡಿ ಮರೆ ಆಗ್ತೀಯ, ಮುಖ ಕೊಟ್ಟು ಮುಖ ಮಾತಾಡೋದೇ ಇಲ್ಲ, ಮೊದ್ಲಿನ ತರಾನೇ ಇಲ್ಲ. ನೀನು ಏನಾಗಿದೆ ನಿನ್ಗೆ? ನಾನು ಕಟ್ಟೋ ವಾಚ್ಗೂ ನೀನು ಕಟ್ಟೋ ವಾಚು ಸೇಮ್ ಟೈಮ್ ತೋರಿಸಿದ್ರು ಕೂಡ ನೀನು ಕಟ್ಟೋ ವಾಚ್ ಬೆಲೆನೇ ಬೇರೆ. ಹಾಗಾದ್ರೆ ಇಷ್ಟು ದಿನ ನಡೆದಿದ್ದು ಪ್ರೀತಿ ಸುಮ್ಮನೆನಾ? ಈ ದೇಶದಲ್ಲಿ ಪ್ರತಿಯೊಂದಕ್ಕೂ ಬೆಲೆ ಇದೆ, ಹಂಗೆ ನಿನ್ನ ಪ್ರೀತಿಗೂ ಬೆಲೆ ಇದೆ. ಆದರೆ ಆ ಪ್ರೀತಿ ನಾನಲ್ಲ. ದೇವ್ರ ತಣ್ಣಗಿರ್ಲಿ ಅಂತೇಳಿ ಯಾವನು ಹೋಯ್ತು ಫ್ರಿಜಲ್ಲಿ ದೇವ್ರಿಗೆ ಇಡಲ್ಲ. ನನ್ನ ಪ್ರೀತಿ ಮಾಡೋದು, ಸತ್ ಶವಕ್ಕೆ ಶೃಂಗಾರ ಮಾಡೋದು, ನೀರಿ ಬಣ್ಣ ಹಚ್ಚೋದು ಎರಡು ಒಂದೇ. ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರು ದೊಡ್ಡ ಬಂದ್ರೆ ದೂರಿಂದ ನೋಡಿ ಆನಂದಿಸ್ಬೇಕು ಹೊರತು ಅದನ್ನು ಖರೀದಿ ಮಾಡಿಸೋ ಯೋಚನೆ ಕೂಡ ಮಾಡಬಾರ್ದು. ನಾನು ಆ ಬಂಗ್ಲೆಯಲ್ಲಿರೋ ರಾಣಿಯಾಗಿ ಬಂದಿಲ್ಲ, ನೀನು ಹುಡುಗಿಯಾಗಿ ನಿನ್ ಕೈ ಹಿಡಿಯೋ ಹೆಂಡತಿಯಾಗಿ ಬಂದಿದ್ದೀನಿ. ವಿಷಯ ನಾನು ನೋಡಿದ್ರೆ ಗೊತ್ತಾಗತ್ತೆ, ಟೇಸ್ಟ್ ಮಾಡಿ ನೋಡಿದ್ರೆ ನಾವೇ ಸಾಯೋದು. ಹಾಗಂತ ನನ್ನ ಪ್ರೀತಿಲಿ ವಿಷಯ ಕಲ್ಮಶ ಯಾವುದೂ ಇಲ್ಲ. ಬೆಂಕಿ ಸುಡುತ್ತೆ ಅಂತ ಗೊತ್ತಿದ್ರು ಯಾವನು ಗಾಯ ಮಾಡ್ಕೊಳ್ಳೋದು ರೆಡಿ ಇರಲ್ಲ. ಹಾಗಂತ ಇಲ್ದೇ ಇರೋ ಗಾಯಕ್ಕೆ ಮುಲ್ಲ ಮಚ್ಚೋದು ಉಸ್ತಾನ ಅಂತಾರ. ಈ ದೇಶದಲ್ಲಿ ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ಗೊಬ್ಬರ ಚೆನ್ನಾಗಿ ಹಾಕಿದೀವಿ ಅನ್ನೋ ಮಾತ್ರಕ್ಕೆ ಮಾವಿನ ಮರದ ಸಪೋಟ ಬಿಡಲ್ಲ. ಜೀವ ಅನ್ನೋನು ಜೀವನದಲ್ಲಿ ಇಲ್ಲ ಅಂದ್ರೆ ನನ್ನ ಜೀವ ಇರಲ್ಲ. ನೀನು 5 ನಿಮಿಷ ಸನ್ಯಾಸಿ ಜೊತೆ ಮಾತಾಡಿ ನೋಡು, ಜೀವನನೇ ನಸ್ವರ ಅನ್ಸುತ್ತೆ. ನೀನು 5 ನಿಮಿಷ ರಾಜಕಾರಣಿ ಹತ್ರ ಮಾತಾಡಿ ನೋಡು, ನಾವು ಓದೋದು ಉಪಯೋಗ ಇಲ್ಲ ಅನ್ಸುತ್ತೆ. ನೀನು 5 ನಿಮಿಷ ದೊಡ್ಡ ವ್ಯಾಪಾರಿ ಹತ್ರ ಮಾತಾಡಿ ನೋಡು, ನಮ್ಮ ಸಂಪಾದನೆ ಕಡಿಮೆ ಅನ್ಸುತ್ತೆ. ಅದೇ 5 ನಿಮಿಷ ರೈತನ ಹತ್ರ ಮಾತಾಡಿ ನೋಡು, ನಾವು ಕಷ್ಟಪಟ್ಟು ದುಡಿತಾ ಇಲ್ಲ ಅನ್ಸುತ್ತೆ. ಅದೇ 5 ನಿಮಿಷ ಸ್ಮಶಾನದಲ್ಲಿ ನಿಂತು ನೋಡು, ಜೀವನ ನಶ್ವರ ಅನ್ಸುತ್ತೆ. ಹಾಗಾದ್ರೆ ನೀನ್ 5 ನಿಮಿಷ ನಿನ್ನ ನಂಬಿದವನ ಜೊತೆ ಮಾತಾಡಿ ನೋಡು, ಅವ್ರಿಗೋಸ್ಕರ ಆದ್ರೂ ಬದುಕಬೇಕು ಅನ್ಸುತ್ತೆ. ಅದೇ 5 ನಿಮಿಷ ಒಳ್ಳೆಯವ್ರ ಹತ್ರ ಮಾತಾಡಿ ನೋಡು, ಜೀವನದಲ್ಲಿ ಬದಲಾಗ್ಬೇಕು ಅನ್ಸುತ್ತೆ. ಅದೇ 5 ನಿಮಿಷ ನನ್ನ ಜೊತೆ ಮಾತಾಡಿ ನೋಡು, ನಿನ್ಗೋಸ್ಕರ ಒಂದು ಜೀವ ಇದೆ ಅಂತ ನಿನ್ಗನ್ಸುತ್ತೆ. ನೀ ನೋಡಿರೋ ಮುಂಗಾರು ಮಳೆ ಚಲನಚಿತ್ರ ಸಿನಿಮಾಗಳ ತರ ಅಲ್ಲ ಲವ್ ಅಂದ್ರೆ. ಇದ್ದಾಗ ಇಸ್ಕೊಂಡು ಬೈಕ್ನ ಸುತ್ತಾಡ್ಸ್ಕೊಂಡು ದುಡ್ಡಿಂದ ಮಜಾ ಮಾಡಿ ಬೇರೆ ಹುಡುಗರಿಗೂ ತಲೆ ಕೆಡಿಸೋ ಹುಡುಗಿರಲ್ಲಿ ನಾನು ನಿನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿನಗೇನೋ ಆಯ್ಕೆ ಮಾಡೋದಷ್ಟು ಶಕ್ತಿ ಇಲ್ಲ ಅನ್ಸುತ್ತೆ. ನೀನು ಆಯ್ಕೆ ಮಾಡ್ಕೊಂಡಿರೋದು ಜಾಂಡ್ರನಲ್ಲ, ದಡ್ಡನ್ನ. ನಿನ್ಗಿನ್ನೂ ನಿನ್ ಪ್ರೀತಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಪ್ರೀತಿ 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 ಯಾವ್ದೇ ಪ್ರೀತಿ ನೋಡಿದ್ಯಾ? ಪ್ರೀತಿನ ಲೈಲಾ ಮಜ್ನು, ದೇವದಾಸ್ ಪಾರ್ವತಿ, ಸಲೀಂ ಅನಾರ್ಕಲಿ ಅವ್ರ ಕಾಲಕ್ಕೆ ಪ್ರೀತಿ ಅನ್ನೋದು ಮುಗ್ದೋಯ್ತು. ಇವಾಗ ಪ್ರೀತಿ ಅಂದ್ರೆ ಬೇರೆನೇ ಅರ್ಥ ಐತೆ. ನಿಜವಾದ ಪ್ರೀತಿ ಅಂದ್ರೆ 9 ತಿಂಗಳ ಗರ್ಭದಲ್ಲಿ ಇಟ್ಕೊಂಡು ಜನ್ಮ ಕೊಡ್ತಾಳಲ್ಲ, ಅದು ಪ್ರೀತಿ ಅಂದ್ರೆ. ಚಿಕ್ಕವರಿದ್ದಾಗ ಹೆಗಲ ಮೇಲೆ ಕೂಡ್ಸ್ಕೊಂಡು ಕೇಳಿದನ್ನು ಕೊಡ್ಸ್ಕೊಂಡು ಜಗತ್ತೆ ಸುತ್ತಾಡಿಸ್ತಾರಲ್ಲ, ಅದು ಪ್ರೀತಿ ಅಂದ್ರೆ. ಅಷ್ಟೇ ಯಾಕೆ, ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಪ್ರಾಬ್ಲಮ್ ನಲ್ಲಿ ಇದೀನಿ ಅಂತ ಗೊತ್ತಾದ್ರೆ ಬಂದ್ ನಿಲ್ತಾರಲ್ಲ, ಅದು ಪ್ರೀತಿ. ಒಪ್ಕೊಂತೀನಿ, ನಿಜ. ನೀನ್ ಸತ್ರು ನಿನ್ ಜೊತೆನೆ ಸಾಯ್ತೀನಿ ಅಂತಿದ್ದೀನಲ್ಲ, ನಂದು ಪ್ರೀತಿನೇ. ಪ್ಲೀಸ್ ನಾನು ಹೇಳೋದು ಅರ್ಥ ಮಾಡ್ಕೊ, ಹಠ ಮಾಡಬೇಡ. ಅರ್ಥ ಮಾಡ್ಕೊಳ್ದೇನೆ 20 ವರ್ಷ ಹಿಂಗೋ ಕಳೆದಿದ್ದೀನಿ. ಇನ್ನೊಂದು 20 ವರ್ಷ ಆದ್ರೂ ನಾನು ಆಸೆ ಪಟ್ಟಿರೋ ಪ್ರಪಂಚದಲ್ಲಿ ನನ್ ಬದುಕೋಕೆ ಒಂದೇ ಒಂದು ಅವಕಾಶ ಮಾಡಿಕೊಡು ಪ್ಲೀಸ್. ನಿನ್ ಕೈ ಮುಗಿತೀನಿ.